ಹಾಗೆ ಅದ್ರ ಜೊತೆಯಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ, ಏನು ಒಕ್ಕೂಟ ಬಂದ ಮೇಲೆ ಹಲವಾರು ವಿಚಾರಗಳಲ್ಲಿ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಕುಳಿತು ಮಾತುಕತೆಯನ್ನು ಮಾಡಿ ಒಂದು ನಿಗಮ ಮಂಡಳಿ ಆಗಬೇಕು ಅಂತಕ್ಕಂತಹ ಚಾಲಕರ ಬಹುದಿನದ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಅನುಮತಿಯನ್ನೇನೋ ಕೊಟ್ಬಿಡುತ್ತೆ, ಆದರೆ ಅದು ಲೇಬರ್ ಡಿಪಾರ್ಟ್ಮೆಂಟ್ನ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಈ ವಿಚಾರವಾಗಿಯೂ ಕೂಡ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಅದು ಕೆಲವು ಅಚಾತುರ್ಯಗಳಿಂದ ನಡೆದದ್ದು. ಈಗೇನು ಲೇಬರ್ ಡಿಪಾರ್ಟ್ಮೆಂಟ್ನ ಒಳಗಡೆ ಇರ್ತಕ್ಕಂತಹ ಒಂದು ಕಲ್ಯಾಣ ಮಂಡಳಿಯನ್ನು ಇನ್ನು ಕೆಲವೇ ದಿನಗಳಲ್ಲಿ ಸಾರಿಗೆ ಇಲಾಖೆಯ ವ್ಯಾಪ್ತಿಗೆ ತಗೊಂಡು ಬರ್ತೀನಿ ಅಂತಕ್ಕಂತಹ ವಿಚಾರವಾಗಿಯೂ ಕೂಡ ಮಾನ್ಯ ನಟರಾಜ್ ಶರ್ಮಾ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ಆ ಕೆಲಸವನ್ನು ಕೂಡ ನೆನ್ನೆ ತಮ್ಮೆಲ್ಲರೂ ಕೂಡ ನೋಡಿರುವ ಹಾಗೆ ವಿಚಾರ ತಮಗೆ ತಿಳಿದಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ನ ವಿಚಾರವಾಗಿ ದೊಡ್ಡ ಚರ್ಚೆಗೆ ಆಹ್ವಾನವನ್ನು ಮಾಡಿಕೊಡುವಂತಹ ಒಂದು ದೊಡ್ಡ ವೇದಿಕೆಯೇ ಇವತ್ತು ನಿರ್ಮಾಣವಾಗ್ತಾ ಇದೆ. ಚಾಲಕರ ಪರವಾಗಿ ಚಾಲಕರ ಕಷ್ಟಗಳನ್ನು ಸುಪ್ರೀಂ ಕೋರ್ಟ್ಗೆ ತಿಳಿಸಿಕೊಡುವವರು ಯಾರು? ಇದೊಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ವಿಚಾರಗಳು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರವಾಗಿ ತಿಳಿಸ್ಕೊಡ್ಬೇಕು. ಗೊತ್ತಿಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ನಿಜವಾಗಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಲವಾರು ವಿಚಾರಗಳಿದೆ. ಏನು ಕಿರೀಟ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ, ಅದನ್ನು ಕೂಡ ಬಹಿರಂಗವನ್ನು ಪಡಿಸಬೇಕಾಗತ್ತೆ. ಜೊತೆಗೆ ಹೋರಾಟದ ನೇತೃತ್ವವನ್ನು ವಹಿಸ್ಕೊಂಡಿದ್ಯಾರು, ನೇತೃತ್ವಕ್ಕೆ ಬಂಡವಾಳವನ್ನು ಹಾಕಿದ್ಯಾರು, ಚಾಲಕರ ಚಿಂತನೆಯಲ್ಲಿ ಇರ್ತಕ್ಕಂಥವ್ರು ಯಾರು, ಚಾಲಕರನ್ನ ಇಟ್ಟುಕೊಂಡು ಬೆಳೆದಿರ್ತಕ್ಕಂಥವ್ರು ಯಾರು, ಎಷ್ಟು ಸಂಘಟನೆಗಳು ಇವತ್ತು ಸರ್ಕಾರದ ಅಧೀನದಲ್ಲಿದೆ, ಎಷ್ಟು ಸಂಘಟನೆಗಳು ಸರ್ಕಾರ ಇನ್ನೂ ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ, ಚಾಲಕರ ಹೆಸರು ಹೇಳಿ ಸಂಘಟನೆಗಳನ್ನ ಸಂಘಟನೆಯನ್ನು ಕಟ್ಕೊಂಡಿರ್ತಕ್ಕಂಥವ್ರು ಮಾಡ್ತಿರ್ತಕ್ಕಂಥ ವ್ಯವಹಾರಗಳೇನು, ಆ ವ್ಯವಹಾರಕ್ಕೂ ಚಾಲಕರ ಸಂಘಟನೆಗಳಿಗೂ ಸಂಬಂಧಗಳೇನು, ಹೀಗೆ ಹತ್ತಾರು ಪ್ರಶ್ನೆಗಳಿದೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತರವನ್ನು ಕೊಡುವಂತಹ ಕೆಲಸ ಕಾರ್ಯಗಳು ಮತ್ತು ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಮಾಡೋಣ. ಜೊತೆಗೆ ಒಂದು ಟ್ರಾನ್ಸ್ಪೋರ್ಟ್ನವ್ರಿಗೆ ಒಂದು ಪ್ರಾಧಿಕಾರ ಅಂತ ಮಾಡಿದ್ವಿ. ಹಾಗೇನಾಗಾಯಿತು, ನಮ್ಮ ಪ್ರಸಾದ್ ಅವರು ಅದನ್ನು ಲೇಬರಲ್ಲಿ ಸೇರಿಸ್ಬಿಟ್ರು. ಅದಕ್ಕೆ ನಾನು ಅದನ್ನು ಲೇಬರಲ್ಲಿ ಸೇರಿಸಿರ್ತಕ್ಕಂಥದ್ದನ್ನು ಈಗ ವಾಪಸ್ ತೊಗೊಳ್ತಾ ಇದ್ದೀನಿ. ನಟರಾಜರೇ, ವಾಪಸ್ ತೊಗೊಂಡು ನಮ್ಮ ಟ್ರಾನ್ಸ್ಪೋರ್ಟು ನಾನೇ ಅಂದರೆ ಯಾರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇರ್ತಾರೋ ಅವರ ಅಧ್ಯಕ್ಷತೆಯಲ್ಲಿ